Hello guys, this is your Spurti and welcome back to my new vlog. Guys, ಇವತ್ತು ಫಸ್ಟ್ ಎಲ್ರಿಗೂ ಗುಡ್ ಮಾರ್ನಿಂಗ್. ಇವಾಗ ಎದ್ದಿದ್ದೀನಿ, ಇವಾಗ ಫ್ರೆಶ್ ಅಪ್ ಆಗಿ ಜಿಮ್ಮಿಗೆ ಹೋಗೋಣ ಅಂತ. ಇಲ್ಲಿ 7:30 ಟೈಮು. ಅಲ್ಲಿ ಒಂದು 2.5 ಗಂಟೆ ಹಿಂದೆ ಅಂದರೆ 6:30 5:30 ಕರೆಕ್ಟಾಗಿ ಎಚ್ಚರಿಕೆ ಆಗಿದೆ ನನಗೆ 5:30ಗೆ. ಇವಾಗ ಜಿಮ್ಗೆ ಹೋಗ್ತಾ ಇದ್ದೀನಿ. ಬನ್ನಿ ನೋಡೋಣ, ಇಂಡಿಯನ್ ಜಿಮ್ಮಲ್ಲಿ ಇಷ್ಟು ದಿನ ವರ್ಕೌಟ್ ಮಾಡಿದ್ದೆ, ಫಾರಿನಲ್ಲಿ ಹೆಂಗಿರುತ್ತೆ ಜಿಮ್ಮು, ಏನು ಹೆಂಗಿರುತ್ತೆ ವರ್ಕೌಟ್ ನೋಡೋಣ. ಸ್ವಿಮ್ಮಿಂಗ್ ಪೂಲ್ ಕೂಡ ಇದೆ. ಟೈಮ್ ಆದರೆ ಆದಷ್ಟು ಬೇಗ ಅದು ಮಾಡಿಬಿಟ್ರೆ ಒಂಥರ ಮಾರ್ನಿಂಗ್ ರೊಟೀನು ನನಗೇನು ಡಿಫ್ರೆನ್ಸ್ ಅನಿಸಲ್ಲ, ಎಲ್ಲ ಕಂಪ್ಲೀಟ್ ಆದಂಗೆ ಆಗ್ಬಿಡುತ್ತೆ. ಆಮೇಲೆ ಡಯಟ್ ಏನೂ ಮಾಡ್ತಾಯಿಲ್ಲ ಬೇರೆ, ಸ್ವಲ್ಪ ಯೋಚನೆ ಮಾಡ್ಬೇಕಲ್ಲ. ಬನ್ನಿ, ಲೆಟ್ಸ್ ಗೋ. This is the gym. Seriously, I don't know. Dumbbells ada. ಅಷ್ಟೇ. ಇಲ್ಲೇನು ಗೊತ್ತಾ ಅಂದರೆ ಲೈಕ್ ಒಂದು ಆರ್ಗನ್ ಮಾಡೋದೆಲ್ಲ ತುಂಬ ಕಷ್ಟ. ಅಷ್ಟೊಂದೆಲ್ಲ ಏನೂ ಎಕ್ವಿಪ್ಮೆಂಟ್ಸ್ ಇಲ್ಲ. ಜಸ್ಟ್ ಸಿಂಪಲ್ಲಾಗಿ ಮಿಕ್ಸ್ ಹೊಡ್ಕೊಂಡು ಹೋಗ್ಬೇಕಷ್ಟೇ. ನಾನೊಂದು ವಾರ ಏನು ಮಾಡೋಕ್ಕಾಗಲ್ಲ. ಎಲ್ಲ ಇಟ್ಸ್ ಲೈಕ್ ನೋಡ್ತಿದ್ದೀರಲ್ಲ, ಥ್ರೆಡ್ಮಿಲ್ ಇದೆ, ಸೈಕ್ಲಿಂಗ್ ಇದೆ, ಆಮೇಲೆ ಬೆಂಚ್ ಇದೆ, ಒಂದಷ್ಟು ಡಂಬಲ್ಸ್ ಇದೆ ಅಷ್ಟೆ. ಮಿಕ್ಸ್ ಹೊಡ್ಕೊಂಡು ಹೋಗ್ತೀನಿ. ನಮಗೆ ಬೇಕಾದಾಗ ನಾವು ಚೇಂಜ್ ಮಾಡ್ಕೊಂಡು ಇಲ್ಲ ನ್ಯಾಪ್ಕಿನ್ ಇಟ್ಟಿದ್ದಾರೆ, ನೀರು ಇಟ್ಟಿದ್ದಾರೆ. ಡಂಬಲಲ್ಲೇ ಒಂದೊಂದೆಲ್ಲ ಆರ್ಗನ್ ವೇರಿಯಂಟ್ ಮಾಡಿದೆ. 3 ಸೆಟ್ ಹೊಡೆದು ಇವಾಗ ಸ್ವಿಮ್ಮಿಂಗಿಗೆ ಹೋಗ್ತಾ ಇದ್ದೀನಿ. ಬನ್ನಿ ನೋಡೋಣ. ಸ್ವಿಮ್ ಕ್ಯಾಪ್ ಬೇರೆ ಇಲ್ಲ, ಒಡ್ಡಲ್ಲೇ ಬಿಟ್ಬಿಟ್ಟಿದ್ದೀನಿ. ಇಲ್ಲ ಯಾರು ಎತ್ತಾಕೊಂಡಿರ್ಬೇಕು. ನಿನ್ನೆ ಕೇಳಿದೆ, ಯಾರೂ ಎತ್ಕೊಂಡಿಲ್ಲ ಅಂದರು. ಮೋಸ್ಟ್ಲಿ ನಾನೇ ಬಿಟ್ಟು ಬಂದಿರಬೇಕು, ನಂದೇ ತಪ್ಪಿರಬೇಕು. ಲೆಟ್ಸ್ ಸಿ. ಕೂದಲು ನೆನೆಯುತ್ತೆ ಅನ್ನೋದೊಂದೇ ಪ್ರಾಬ್ಲಮ್ ಅಷ್ಟೇ, ಇನ್ನೇನಿಲ್ಲ. ಓಕೆ, ಕಮ್ ಗೈಸ್. ಇವಾಗ ನಾನು ಬಂದಿದ್ದೀನಿ ಸ್ವಿಮ್ ಮಾಡೋಕ್ಕೆ. ಎಲ್ಲ ರಿಜಿಸ್ಟರ್ ಮಾಡಿ ಬಂದೆ. ಆ್ಯಕ್ಚುಲಿ ಎಲ್ಲೇ ಹೋದರೂ, ಯಾವುದೋ ಸ್ವಿಮ್ಮಿಂಗ್ ಪೂಲ್ಗೆ ಹೋದರೂ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಅಂದರೆ ಜರ್ಸಿಗಳು ಮಾತ್ರ ವೇರ್ ಮಾಡಬೇಕು. ಈ ಜರ್ಸಿ ಅಂದರೆ ಲೈಕ್ ಕಾಟನ್ ಅಲೋಡಿಲ್ಲ, ಪೋಲೋ ಶರ್ಟ್ಸ್ ಅಲೋಡಿಲ್ಲ, ಆಮೇಲೆ ಕಾಟನ್ ಪ್ಯಾಂಟ್ಸ್ ಆ ಥರ ಎಲ್ಲ ಇಲ್ಲ, ಏನೂ ಹಾಕೋಂಗಿಲ್ಲ. ನಾನು ಬಂದಿದ್ದೆ, ಜರ್ಸಿ ತೊಗೊಂಡು ಬಂದಿದ್ದೆ. ಜರ್ಸಿ ನನ್ನ ಹತ್ರ ಬರ್ಮುಡಾ ಇದೆ, ಶಾರ್ಟ್ಸ್ ಇದೆ ಒಂದು, ಮತ್ತು ಇದೊಂದು ಶರ್ಟ್ ಇದೆ, ಇದು ನಡೆಯುತ್ತೆ ಅಂದರು. ಸ್ವಿಮ್ ಕ್ಯಾಪ್ ಒಂದಿಲ್ಲ, ಅದೊಂದು ಬೇಜಾರು. ಅವರ ಟವಲು ಕೊಟ್ಟಿದ್ದಾರೆ. ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ನೀರಿಗೆ ಇಳಿಯೋಣ. ತಿಂಡಿ ಆಮ್ಲೆಟ್ಟು, ಮೊಟ್ಟೆ, ಪೋಹಾ ಮತ್ತು ಆಲೂಗೆಡ್ಡೆ. ಇದು ಆ್ಯಕ್ಚುಲಿ ದರ್ ಇಸ್ ಅ ಲಾಡ್ ಆಫ್ ತಿಂಡಿ, ಸಿಕ್ಕಾಪಟ್ಟೆ ಇದೆ ವೆರೈಟೀಸು. ಬಟ್ ನಾನು ಇದನ್ನು ಚೂಸ್ ಮಾಡಿಕೊಂಡೆ. ನೆಕ್ಸ್ಟ್ ತೋರಿಸ್ತೀನಿ ಏನು ತಿಂತೀನಿ ಅಂತ. Yes, I got some fruits. He got some tea. Yeah, okay. Final touch. Guys, ಇವಾಗ ನಾವು ತಿಂಡಿ ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ ಪ್ಲೇಸಸ್ ವಿಸಿಟ್ಸಿಗೆ. ಬನ್ನಿ ಹೋಗೋಣ, ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ. ಗೈಸ್, ಇವಾಗ ನಾವು ಒಂದು ಚೈನೀಸ್ ಟೆಂಪಲಿಗೆ ಬಂದಿದ್ದೀವಿ. ಕೋಲಾಲಂಪುರಲ್ಲಿ, ಒಂದು ಮಲೇಷ್ಯಾದಲ್ಲಿ. There is a lot of things I'll explain, okay? 2000 Gen Z. 2000? Yes, we are Gen Z. 2000, okay, we are 2000 Dragon. 2001. Hey. Dragon ಅಂತ ನಂದು ಝೋಡಿಯಾಕ್ ಸೈನ್. ಇಲ್ಲೆಲ್ಲ ಝೋಡಿಯಾಕ್ ಸೈನ್ಸ್ ಇದೆ. ನೀವು ಗೂಗಲಲ್ಲಿ ಹೋಗಿ ಟೆಸ್ಟ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ದಿಸ್ ಇಸ್ ದ ಡ್ರ್ಯಾಗನ್. ದಿಸ್ ಇಸ್ ಮೈ ಝೋಡಿಯಾಕ್ ಸೈನ್. ಇಲ್ಲಿದೆ ನೋಡಿ ಗೈಸ್, 2000 ಹುಟ್ಟಿರೋರು. ದಿಸ್ ಇಸ್ ಮೈ ಡ್ರ್ಯಾಗನ್. ಏನು ಡ್ರ್ಯಾಗನು ಇದು ಯಾವ ಥರ ಐತೆ? ಯಾವುದೋ ಜಗತ್ತಲ್ಲಿ ನೋಡದೇ ಇರೋ ಪ್ರಾಣಿನ ಇಟ್ಬಿಟ್ಟವ್ರೆ ನಂದು ಝೋಡಿಯಾಕ್ ಸೈನಲ್ಲಿ. ಎಸ್, ಒಂದು ಫೋಟೋ ತಗೊಳ್ಳೋಣ. ಎಸ್. ಕುದುರೆ ಇದೆ. ಓ ಹಾವು, ಅಯ್ಯೋ 2001
2001 ಹಾವು. ಸೊ ಕುರಿ, ಎಸ್ಥೆಟಿಕ್, ಮಂಕಿ, ಫ್ಯಾಸಿನೇಟಿಂಗ್. ನಾನು ಡ್ರ್ಯಾಗನ್ ಏನಿತ್ತಪ್ಪ ನೋಡಲೇ ಇಲ್ಲ ನಾನು. ರೋಸ್ಟರ್ ಫ್ರ್ಯಾಂಕ್, ಡಾಗ್, ಅಲಿಗೇನ್ಸ್. ಹಂದಿ, ಇಂಟಿಗ್ರಿಟಿ. ಓಕೆ. ಸೊ ಕೋಳಿ, ಹುಂಜ. ನನ್ನ ಡ್ರ್ಯಾಗನ್ ಏನೇನು ಬರ್ದಿದೆ ನೋಡೋದು, ನೀನು ನೋಡಲೇ ಇಲ್ಲ. ಲೆಟ್ಸ್ ವಾಚ್. ಓಕೆ. ಸ್ಟ್ರಾಂಗ್, ಸಕ್ಸಸ್, ಪ್ಯಾಷನೇಟ್, ಸೀರಿಯಸ್, ಸ್ಟೇಬಲ್, ಕ್ರಿಯೇಟಿವ್, ಸೋಷಿಯಬಲ್, ಪ್ರೊಫಿಷಿಯಂಟ್, ಓಪನ್ ಮೈಂಡೆಡ್, ಹೈಲಿ ಇಂಟೆಲಿಜೆಂಟ್. ನೋಡ್ಕಪ್ಪದ್ದಿ. ಓಕೆ ಗೈಸ್, ಇದೇನು ಗೊತ್ತಿಲ್ಲ, ಪ್ರೀ ವೆಡ್ಡಿಂಗ್ ಶೂಟ ಅಂತ ಮೋಸ್ಟ್ಲಿ. ಅಲ್ಲಿ ಆ್ಯಕ್ಚುಲಿ ವೆಡ್ಡಿಂಗ್ ಆಗ್ತಾ ಇದೆ ಮೇಲೆ. ವಿ ಆರ್ ಗೋಯಿಂಗ್ ನೌ. ಗೈಸ್, ದ ಬ್ರೈಡ್. ಸೊ ಗೈಸ್, ದಿಸ್ ಇಸ್ ದ ಆ್ಯಕ್ಚುಯಲ್ ಟೆಂಪಲ್. 3 ಫ್ಲೋರ್ಸ್ ಇತ್ತು. ಸೊ ಅದನ್ನು ಹತ್ಕೊಂಡು ಬಂದಮೇಲೆ ಈ ಟೆಂಪಲ್ ಸಿಕ್ಕಿದೆ. ಸೊ ಇಲ್ಲಿ ಲಿಫ್ಟ್ ಇಲ್ಲ, ಸ್ಟೇರ್ಸ್ ಅಷ್ಟೇ. ಚೈನೀಸ್ ಟೆಂಪಲ್ ಇದು. ಓಕೆ. ಸೊ ಇಲ್ಲಿ ಕ್ವೆನನ್ ಅನ್ನೋ ದೇವಿ ಪೂಜೆ ಮಾಡ್ತಾರೆ. ಶಿ ಇಸ್ ಅ ಗಾಡ್ ಆಫ್ ಮರ್ಸಿ ಆ್ಯಂಡ್ ಶಿ ಇಸ್ ಅ ಗಾಡ್ ಆಫ್ ಸಿ. ಅಂದರೆ ಹಿಂದಿನ ಕಾಲದಲ್ಲಿ ಈ ಸಿಟಿಸನ್ಸು ಫಿಶರ್ಮೆನ್ಸ್, ಅಂದರೆ ಲೈಕ್ ಮೀನು ಹಿಡಿಯೋಕ್ಕೆಲ್ಲ ಹೋಗ್ತಿದ್ರಲ್ಲ. ಸೊ ಅವಾಗ ಈ ಕ್ವೆನಿನ್ ಅನ್ನೋ ಒಂದು ದೇವಿನ ಪೂಜೆ ಮಾಡಿಕೊಂಡು ಆಶೀರ್ವಾದ ತೊಗೊಂಡು ಹೋಗ್ತಾಯಿದ್ರು. ಬಿಕಾಸ್ ಬೇಗ ಮೀನುಗಳು ಸಿಗಲಿ ಒಂದು, ಆಮೇಲೆ ಸಮುದ್ರದಲ್ಲಿ ಯಾವುದೇ ರೀತಿ ತೊಂದರೆಗಳಾಗದೇ ಇರಲಿ ಅಂತ. ಸೊ ಅದಕ್ಕೋಸ್ಕರ ಈ ದೇವಿನ ಪೂಜೆ ಮಾಡ್ತಿದ್ರು. ಪಾರ್ವತಿ ಅವತಾರ ಅಂತ ಇದು ಆ್ಯಕ್ಚುಲಿ ದೇವಿ. ಸೊ ಈಗ ಬನ್ನಿ ಒಳಗೆ ಹೋಗೋಣ. ಇಷ್ಟೊತ್ತವರೆಗೂ ಚಪ್ಪಲಿ ಬಿಡೋಕ್ಕೆ ಹೇಳಿರಲಿಲ್ಲ. ಇವಾಗ ವಿ ಹ್ಯಾವ್ ಟು ರಿಮೂವ್ ಶೂಸ್. ಗೈಸ್, ಇದು ಏನಂದರೆ ಈ ಕಡ್ಡಿಗಳು ಒಂದು 20-24 ಕಡ್ಡಿ ಇದ್ದಾವೆ. ಸೊ ಇಲ್ಲಿ ನೀವು ಒಂದು 3 ಸತಿ ಕೆಳಗೆ ಬಿಡಬೇಕಂತೆ ಕಡ್ಡಿ. ಸೊ ಒಂದು ಕಡ್ಡಿ ಏನಾದ್ರು ನಿಂತ್ಕೊಂತು ಸ್ಟ್ರೈಟಾಗಿ ಅಂದರೆ ಮೇಲ್ ಬಂತು ಅಂದರೆ, ಸೊ ಅದರಲ್ಲಿ ಒಂದು ನಂಬರ್ ಇರುತ್ತೆ. ಅವ್ರು ನೋಡ್ತಾ ಇದ್ದಾರೆ ನೋಡಿ. ಆ ನಂಬರಲ್ಲಿ ಒಂದು ಸೀಕ್ರೆಟ್ ಇರುತ್ತೆ. ಆ ಸೀಕ್ರೆಟೇ ದೇವಿ ಮೆಸೇಜ್ ಅಂತ ಇಲ್ಲಿ ನಂಬ್ತಾರೆ. ಓಕೆ. ಸೊ ಇಲ್ಲಿ ಇದೊಂದು ಸಂಪ್ರದಾಯ, ಇದೊಂದು ಲಕ್ ಟೆಸ್ಟ್ ಅಂತ ಹೇಳ್ಬೋದು. ಅವ್ರು ಅಲ್ಲೇ ಚೀಟಿ ತೊಗೊಂಡಿದ್ದಾರೆ, ಅದರಲ್ಲಿ ಒಂದು ಮೆಸೇಜ್ ಇದೆ ಅವರಿಗೆ. ಸೊ ಟ್ರೈ ಮಾಡೋಣ, ನಾವು ಮಾಡೋಣ. ಟೈಮ್ ಇದ್ದರೆ, ಚಾನ್ಸ್ ಸಿಕ್ಕರೆ ಬೇಗ ಟ್ರೈ ಮಾಡೋಣ. ಓಕೆ. ಗಾಡಿಗಳು ಇಲ್ಲ ಹೆಂಗೆ ತಂದ್ರು ಮೇಲೆ ಅಡೋಣ. ಟೆಂಪಲ್ ನೋಡಿ, 3 ದೇವರುಗಳಿದೆ. 3 ದೇವರಿಗೂ ಒಂದೊಂದು ಹೆಸರಿದೆ. ಸೊ ಮಧ್ಯದಲ್ಲಿ ಇರೋ ದೇವಿನ ಶಿ ಇಸ್ ದ ಮೇನ್ ಗಾಡೆಸ್. ಏನಂದ್ರೆ ಒಂದೊಂದ್ ಕಡೆ ಒಬ್ಬೊಬ್ರದ್ದು ಒಂದೊಂದ್ ತರ ರೆಸ್ಪೆಕ್ಟ್ ಇರುತ್ತೆ, ಬಿಲೀಫ್ಸ್ ಇರುತ್ತೆ. ಸೊ ಅದನ್ನ ನಾನು ಯಾವ್ದು ಡಿಸ್ರೆಸ್ಪೆಕ್ಟ್ ಅಂತೂ ಮಾಡಕ್ ಹೋಗಲ್ಲ. ಐ ಅಗ್ರಿ, ಬಟ್ ಐ ಡೋಂಟ್ ಎನ್ಕರೇಜ್ ಆರ್ ಡಿಸ್ಕರೇಜ್. ಸುಮ್ಮನೆ ನೋಡ್ತೀನಿ, ಸುಮ್ಮನೆ ಆಗ್ತೀನಿ. ಸೊ ಇಲ್ಲಿ ಇವ್ರದ್ದು ಈ ತರ ಬಿಲೀಫ್ಸ್ ಇದೆ. ಸೊ ನಮ್ಮ ಇಂಡಿಯನ್ಸ್ ಪೀಪಲ್ದು ಬೇರೆ ತರ ಬಿಲೀಫ್ಸ್ ಇರುತ್ತೆ. ಲೆಟ್ಸ್ ವಾಚ್ ಅಂಡ್ ಕೀಪ್ ಕ್ವೈಟ್ ಅಲ್ವಾ? ನೋ ಕಮೆಂಟ್ಸ್. ಇದು ವೆಡ್ಡಿಂಗ್ ಮಾಡ್ಕೊಳಕ್ ಬಂದಿದಾರಾ ಅಥವಾ ಪ್ರೀ ವೆಡ್ಡಿಂಗ್ ಶೂಟ ನಂಗೆ ಅರ್ಥ ಆಗ್ತಿಲ್ಲ. ಮೋಸ್ಟ್ಲಿ ಟೆಂಪಲ್ ಅಲ್ಲಿ ಇದ್ದಾರೆ ಅಂದ್ರೆ ಮೋಸ್ಟ್ಲಿ ಬಿಫೋರ್ ವೆಡ್ಡಿಂಗ್ ಇರಬೇಕು ಅಥವಾ ಆಫ್ಟರ್ ವೆಡ್ಡಿಂಗ್ ಶೂಟ್ಸ್ ಇರಬೇಕು. ಇದು ಬಂದಿಲ್ಲ ಗೈಸ್, ಹಿಂಗೆ ಬಿಟ್ನಲ್ಲ, ಅದು ಬಂದಿಲ್ಲ. ಒಬ್ರು ಆಂಟಿ ಕೊಟ್ಟಿದ್ದೆ, ಅವರು ಆನೆ ಮಾಡಿಲ್ಲ ವಿಡಿಯೋ. ಸೊ ಏನು ಮಾಡೋಕ್ಕಾಗಲ್ಲ. ಮತ್ತೆ ವಿಡಿಯೋಗೋಸ್ಕರ ಹಾಕಿ ಮತ್ತೆ ಏನೋ ಬರೋದು, ಮತ್ತೆ ಕನ್ಫ್ಯೂಷನ್ಸ್ ಆಗೋದು, ಅವೆಲ್ಲ ಬೇಡ. ಏನ್ ಬಂದಿದೆ ಚಿಟ್ಟಲ್ ನನಗೆ ಅಂತ, ಫೇವರ್ ವಿತ್ ಏಂಜಲ್ಸ್ ಅಟೆನ್ಷನ್. You are about to blessed with a run of luck, but do not waver or lose your sense of bearing while riding the crest of success. Okay, guidelines. Financial pursuit, quite good. Matrimony, will tie the knot provided truly devoted to it. Correct. Honor and merit may need second attempt to achieve success. Okay. Change of adobe or travel. Fair. Okay.
ಡ್ರ್ಯಾಗನು ಗೈಸ್ ಎಲ್ಲ ಕಡೆ ನಾನೇ ಇದ್ದೀನಿ, ನಂದೇ ಸೈನ್ ಇದು. ಅನಿಮಲ್ ಡ್ರ್ಯಾಗನ್ ವೇರ್ ಎವರ್ ಯು ಸಿ ದೇರ್ ಇಸ್ ಅ ಡ್ರ್ಯಾಗನ್. ಕೆಳಗಡೆ ಈ ಥರ ಇದೆ. ಆ್ಯಕ್ಚುಲಿ ಲದಾಖಲ್ಲೂ ಇದೇ ಥರ ಇತ್ತು. ಇದೇ ಥರ ಟೆಂಪಲ್ಸ್ ಇದ್ದಿದ್ದು ಲದಾಖಲ್ಲಿ, ಬಟ್ ದೇರ್ ಇಸ್ ಅ ಲಾಟ್ ಆಫ್ ಡಿಫ್ರೆನ್ಸ್ ಅಷ್ಟೇ. ಮೋಸ್ಟ್ಲಿ ಡೇಟ್ ಫಿಕ್ಸ್ ಆಗಿರೋದು ತೋರಿಸ್ತವ್ರೆ, ಅದೇ ನಮ್ಮಲ್ಲಿ ಮಾಡ್ತಾರಲ್ಲ ಆ ಥರ. ಅಲ್ಲ ಬ್ರೋ, ವೆಡ್ಡಿಂಗ್ ಓವರಾ ಅಥವಾ ಏನು ಪ್ರೀ ವೆಡ್ಡಿಂಗ್ ಶೂಟ ಏನಿದು? ಏ ಹಂಗಲ್ಲ ಬ್ರೋ, ಅಂದ್ರೆ ಲೈಕ್ ಎಲ್ಲ ತುಂಬಾ ಜನ ಕಪಲ್ಸ್ ಇದಾರಲ್ಲ, ಏನ್ ವೆಡ್ಡಿಂಗ್ ಆಗಿರೋದಾ ಏನು? ಓ ಆತರ ಫುಲ್ ಫೋಟೋಗ್ರಾಫರ್ ಜೊತೆಗೆ ಬಂದಿದಾರ. ಇಲ್ಲೇನೋ ಆಟಾಡ್ತವ್ರೆ ಎಲ್ಲರೂ. ಓ ಈ ತರ ಎಲ್ಲ ಏನೇನೋ ಹಾಕಿ ಬ್ರೈಡಿಗಲ್ಲ ಎಲ್ಲಾರ್ಗೂ ಕ್ರೇಜಿ. ಮೋಸ್ಟ್ ಆಫ್ ದ ಪೀಪಲ್ ಈ ಟೆಂಪಲಲ್ಲಿ ಕೊರಿಯನ್ಸ್ ಇದ್ದಾರೆ, ಸಿಕ್ಕಾಪಟ್ಟೆ ಕೊರಿಯನ್ಸು. ಸೊ ಕೊರಿಯನ್ ಡ್ರಾಮಾ ಲವರ್ಸ್ ಯಾರ್ಯಾರು ಇದ್ದೀರಾ, ಸೊ ಕೊರಿಯನ್ಸ್ ಇದ್ದಾರೆ ನೋಡಿ. ಎಷ್ಟೊಂದು ಜನ ಕೊರಿಯನ್ಸ್ ಅಂದರೆ ಆಲ್ಮೋಸ್ಟ್ ಸಿಕ್ಕಾಪಟ್ಟೆ ಕೊರಿಯನ್ಸ್. ಅಲ್ಲೊಂದು ಆಗ್ತಾ ಇದೆ ಏನೋ ವೆಡ್ಡಿಂಗು ಫೋಟೋಶೂಟು. ಆ್ಯಕ್ಚುಲಿ ಇವಾಗ ಕ್ರೇಜ್ ಯಾಕೆ ಕಾಣಿಸ್ತದೆ ನೋಡಿ, ಇದೇ ಟೆಂಪಲಲ್ಲೇ ಇಷ್ಟೊತ್ತು ಇದ್ದಿದ್ದು ನಾವು, ಇಷ್ಟೊತ್ತು ನೋಡಿದ್ದು ನೀವು ನೋಡಿದ್ದು. ಸೊ ವಿ ಆರ್ ಗೋಯಿಂಗ್ ಬ್ಯಾಕ್ ಟು ದ ಬಸ್ಸಸ್ ನಾವು. ಹಾಂ, ನಾನು ಬೆಳಗ್ಗೆ ಕಾರ್ಡಿಯೋ ಮಾಡ್ತಾ ಇದ್ದಿದ್ದು ಒಳ್ಳೇದಾಯ್ತು ಅನಿಸುತ್ತೆ. ದಿಸ್ ಇಸ್ ದ ಕಿಂಗ್ಸ್ ಪ್ಯಾಲೇಸ್. ಸೊ ಇಷ್ಟೇ ನಮಗೆ ಎಂಟ್ರೆನ್ಸು, ಇಷ್ಟೇ. ಅಲ್ಲಿ ಹೋಗ್ಬೇಕು, ಗೇಟ್ ಹತ್ರ ಫೋಟೋ ತಗೋಬೇಕು, ವಾಪಸ್ ಬರಬೇಕು. ಸೊ ಇಲ್ಲಿ ಏನಪ್ಪ ಅಂದರೆ, ಮಲೇಷ್ಯಾದಲ್ಲಿ ಇರೋ ಎಲ್ಲ ಸ್ಟೇಟ್ಸಲ್ಲೂ ಒಬ್ರು ಸುಲ್ತಾನ್ಗಳು ಇರ್ತಾರೆ. ಓಕೆ, ಒಂದು 9 to 10 ಮೆಂಬರ್ಸ್ ಸುಲ್ತಾನ್ಸ್ ಇದ್ದಾರೆ. ಸೊ 5 ಇಯರು ಒಬ್ಬೊಬ್ರು ಕಿಂಗ್ ಆಗೋಕ್ಕೆ ಸಾಧ್ಯ. ಸೊ ಇವಾಗ ಕರೆಂಟ್ಲಿ ಒಬ್ರು ಇದ್ದಾರೆ. ಸೊ ಇಸ್ ಅ ವೆರಿ ರಿಚ್ ಅಂತ. ಸೀರಿಯಸ್ಲಿ ಅವ್ರಿಗೆ ಸ್ಯಾಲ್ರಿ ಅಂತ ಹೇಳಲ್ಲ, ಅಲೋಯನ್ಸ್ ಅಂತ ಹೇಳ್ತೀವಿ. ಸೊ ಅವ್ರಿಗೆ ಅಲೋಯನ್ಸ್ 5 million ರಿಂಗೇಟ್ಸ್ ಬರುತ್ತಂತೆ. ಅವ್ರ ಹೆಂಡತಿಗೆ 2.5 million ರಿಂಗೇಟ್ಸ್ ಬರುತ್ತಂತೆ. ಸೊ ಕೇಳೇ ಗಾಬರಿ ಆಗೋಯ್ತು. ಸೊ ನಾನು ಹೇಳಿದ್ನಲ್ಲ, ಲೈಕ್ ಹೀಗೆ 5 million ರಿಂಗೇಟ್ಸ್ ಅಂತ. ಸೊ ವರ್ಷಕ್ಕೆ ಅನ್ಕೊಂಡ್ರ, ತಿಂಗ್ಳಿಗಂತೆ. ಸೊ ದಿಸ್ ಇಸ್ ದ ಕಿಂಗ್ ಪ್ಯಾಲೇಸ್. ಸೊ ಒಳಗಡೆ ಇರ್ತಾರೆ. ಸೊ ನೀವು ಕೇಳ್ಬೋದು, ಪ್ರೈಮ್ ಮಿನಿಸ್ಟರ್ ಇದ್ರು ಯಾಕೆ ಕಿಂಗು ಆ ಥರ ಎಲ್ಲ. ಸೊ ಪ್ರೈಮ್ ಮಿನಿಸ್ಟರು ಜಸ್ಟ್ ಲೈಕ್ ಹೋಲ್ ಕಂಟ್ರಿದು ನೋಡ್ಕೊತಾರೆ ಆ್ಯಂಡ್ ಫೈನಾನ್ಷಿಯಲ್ ಇಶ್ಯೂಸು. ಸೊ ಆ ಥರ ಲೈಕ್ ಪ್ರೈಮ್ ಮಿನಿಸ್ಟರ್ ಕೆಲಸ ಗೊತ್ತಾರ, ಎಲ್ಲ ಫುಲ್ ಹೆವಿ ವರ್ಕೇ ಇರುತ್ತೆ. ಸೊ ಇವ್ರದ್ದೇನಪ್ಪ ಕೆಲಸ ಅಂದರೆ, ಇಲ್ಲಿನ ಇಸ್ಲಾಮಿಕ್ ರೂಲ್ಸ್ನ ಫಾಲೋ ಮಾಡಿಸೋದಾಗಿರ್ಬೋದು, ರಾಯಲ್ ರೂಲ್ಸ್ನ ಫಾಲೋ ಮಾಡಿಸೋದಾಗಿರ್ಬೋದು. ಸೊ ಆ ಥರ ವರ್ಕು ಇವ್ರದ್ದಾಗಿರುತ್ತೆ. ಸೊ ಇಷ್ಟು ಅದು ಒಳಗಿದೆಯಲ್ಲ, ಅದು ಕಿಂಗ್ ಪ್ಯಾಲೇಸ್ ಆ್ಯಕ್ಚುಲಿ. ಸೊ ಇದು ಜಸ್ಟು ಎಂಟ್ರೆನ್ಸ್ ಅಷ್ಟೇ. ಇದೆಯಲ್ಲ, ದಿಸ್ ಇಸ್ ಕಿಂಗ್ ಪ್ಯಾಲೇಸ್. ಸೊ ಇದು ಜಸ್ಟು ಎಂಟ್ರೆನ್ಸ್ ಅಷ್ಟೆ. ಸೊ ಒಂದೆರಡು ಫೋಟೋ ತೆಕ್ಕೊಂಬಿಟ್ಟು ಹೊಡೋಣ ಬನ್ನಿ. ವರ್ಲ್ಡಲ್ಲೇ ಮೋಸ್ಟ್ ಕಾಸ್ಟ್ಲಿಯೆಸ್ಟ್ ರೋಲ್ಸ್ ರಾಯ್ಸು ಇವ್ರ ಹತ್ರ ಇದೆಯಂತೆ. ಸೊ ಅದು ಇನ್ಸ್ಟಾಗ್ರಾಮಲ್ಲಿ ಗೊತ್ತಾದಂತೆ TMG ಅಂತ ಏನೋ ಇದೆಯಂತೆ. ಸೊ ನಾನು ಸಿಕ್ಕರೆ ID ಮೆನ್ಷನ್ ಮಾಡ್ತೀನಿ. ಸೊ ಗೈಸ್, ಅವ್ರದ್ದು ಹಾರ್ಸ್ ಬಂತು ಗೈಸ್. ನಾನು ಇದು ಆ್ಯಕ್ಚುಲಿ ನೋಡಿದ್ದೆ ಯೂಟ್ಯೂಬಲ್ಲಿ. ಯಾರನ್ನೂ ಹತ್ರ ಬಿಟ್ಕೊಳ್ಳಲ್ಲ, ಕಚ್ಚುತ್ತೆ ಅಂತ. ನಿಜ ಅದು, ಯಾರನ್ನು ಬಿಟ್ಕೊಂತಿಲ್ಲ. ಈಗ ನಾವು ಇಂಡಿಪೆಂಡೆನ್ಸ್ ಸ್ಕ್ವೇರ್ ಮುಂದೆ ಇದ್ದೀವಿ. ಸೊ ದಿಸ್ ಇಸ್ ದ ಥಿಂಗ್. ಸೊ ಇದು ಬ್ರಿಟಿಷರ್ಸ್ ರೂಲ್ ಮಾಡ್ತಾ ಇದ್ದಾಗ ಅವರು ಕಟ್ಕೊಂಡಿದ್ದಂಥದ್ದು. ದಿಸ್ ಇಸ್ ದ ಇಂಡಿಪೆಂಡೆನ್ಸ್ ಟವರ್. ಓಕೆ, ಸೊ ಆ್ಯಂಡ್ ಅದಿದೆಯಲ್ಲ, ಸೊ ಅದು ಬ್ರಿಟಿಷ್ ಫಸ್ಟ್ ಬಿಲ್ಟ್ ಕ್ಲಬ್. ಓಕೆ, ಆ್ಯಂಡ್ ಸೊ ಇದು ಮಲೇಷ್ಯಾಗೆ ಇಂಡಿಪೆಂಡೆನ್ಸ್ ತಂದು ಕೊಟ್ಟ ಪುಟ್ರ ಅವರ ಇದು
ಆ್ಯಂಡ್ ದಿಸ್ ಈಸ್ ದ ವರ್ಲ್ಡ್ಸ್ ಸೆಕೆಂಡ್ ಲಾರ್ಜೆಸ್ಟ್ ಟವರ್ ಆಫ್ಟರ್ ಬುರ್ಜ್ ಖಲೀಫಾ. ಇದೆ ವರ್ಲ್ಡ್ಸ್ ಸೆಕೆಂಡ್ ಲಾರ್ಜೆಸ್ಟ್ ಟವರ್. ಬಟ್ ಇದುವರೆಗೂ ಇದು ಓಪನ್ ಆಗಿಲ್ವಂತೆ. ಮಲೇಷಿಯನ್ಸ್ಗೆ 31st ಆಗಸ್ಟ್ ಇಂಡಿಪೆಂಡೆನ್ಸ್ ಸಿಕ್ಕಿದ್ದು, ಅಂದರೆ ನಮಗೆ ಇಂಡಿಪೆಂಡೆನ್ಸ್ ಸಿಕ್ಕಿದ್ದು ಆದಮೇಲೆ 10 ವರ್ಷ ಆದಮೇಲೆ. ಸೊ ಈಗ ಈ ವರ್ಷ 31st ಆಗಸ್ಟಿಗೆ ಇದು ಓಪನ್ ಆಗುತ್ತೆ. ಸೊ ಅವರು ಪುಟ್ರ ಅವ್ರದ್ದು ಅಲ್ಲಿ ಇದೆಯಲ್ಲ ಸಮಾಧಿ, ಸೊ ಅವರು ಇಂಡಿಪೆಂಡೆನ್ಸ್ ತರಬೇಕಾದ್ರೆ ಸೊ ಇಲ್ಲಿ ನಿಂತ್ಕೊಂಡು 7 ಸತಿ ಮರ್ಡಿಕಾ 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 ಅಂತ ಕೂಗಿದ್ರಂತೆ. ಸೊ ಈ ಮಲೇಷ್ಯಾದಲ್ಲಿ ಮರ್ಡಿಕಾ ಅಂದರೆ ಇಂಡಿಪೆಂಡೆನ್ಸ್ ಅಂತ. ಸೊ 7 ಸತಿ ಮರ್ಡಿಕಾ ಅಂತ ಕೂಗಿದ್ರಂತೆ. ಸೊ ಅದಕ್ಕೆ ಅದೇ ಪೋಸಲ್ಲಿ ಹೊರಟಿದೆ. ಸೊ ಗೈಸ್, ಹಾಗೆ ಹಿಂದಿನ ಕಾಲದಲ್ಲಿ ಅಂದರೆ ಲೈಕ್ ಬ್ರಿಟಿಷರ್ಸ್ ಇದ್ದಾಗ ಇಲ್ಲಿ ವರ್ಕರ್ಸು, ಸೊ ಎಲ್ರಿಗೂ ವಾಚ್ ಇರಲಿಲ್ಲ, ಟೈಮ್ ಗೊತ್ತಾಗ್ತಿರ್ಲಿಲ್ಲ. ಸೊ ಇಲ್ಲಿ ಏನಪ್ಪ ಅಂದರೆ ಟೈಮ್ ಹೇಗೆ ಕಂಡುಹಿಡ್ತಿದ್ರು ಅಂದರೆ ಅದೊಂದು ಕ್ಲಾಕ್ ಬಿಲ್ಟ್ ಮಾಡಿದರು. ಯಾಕಂದರೆ ವಾಚಸ್ಸು ಆ ಕಾಲದಲ್ಲಿ ತುಂಬ ಕಾಸ್ಟ್ಲಿ ಇತ್ತಂತೆ ಇಲ್ಲಿ ಮಲೇಷ್ಯಾದಲ್ಲಿ. ಸೊ ಆ ಕ್ಲಾಕ್ ಬಿಲ್ಟ್ ಮಾಡಿದರು. ಸೊ ಈಗ ಅದು ಹೆಂಗಪ್ಪ ಅಂದರೆ ಈಗ 1 ಗಂಟೆ ಇದ್ದರೆ 1 ಸತಿ ಬಡ್ಕೊಳ್ಳುತ್ತೆ, ರಿಂಗ್ ಆಗುತ್ತೆ. 2 ಗಂಟೆ ಇದ್ದರೆ 2 ಸತಿ ಬಡ್ಕೊಳ್ಳುತ್ತೆ. ಸೊ ಹಾಗಾಗಿ ಅವ್ರುಗಳು ಸೌಂಡ್ನ ಓಕೆ ಇಷ್ಟ ಆಗಿದೆ ಟೈಮ್ ಅಂತ ಇವಾಗ ಸೊ ಅವ್ರು ಆ ಥರ ಕಂಡಿಡ್ಕೊತಾ ಇದ್ರು. ದಿಸ್ ಒನ್ ದಿಸ್ ಈಸ್ ದ ಫಸ್ಟ್ ಕಲ್ಲು ಆಫ್ ಕೌಲಾಲಂಪುರ್ ಆ್ಯಕ್ಚುಲಿ. ಸೊ ಇಲ್ಲಿಗೆ ಬಂದು ಸೊ ಅವಾಗ ಏನಂದರೆ ಗೂಗಲ್ ಮ್ಯಾಪ್ಸ್ ಇರಲಿಲ್ಲ, ಇನ್ನೊಂದಿರಲಿಲ್ಲ, ಮತ್ತೊಂದಿರಲಿಲ್ಲ. ಸೊ ಫಸ್ಟ್ ಈ ಕಲ್ಲು ಹತ್ರ ಬರೋರಂತೆ. ಈ ಕಲ್ಲು ಹತ್ರ ಬಂದು ಓಕೆ ಇದು ಫಸ್ಟ್ ಕಲ್ಲು ಅಂದರೆ 0 ಮೈಲ್ ಸ್ಟೋನ್. ಓಕೆ, ಸೊ ಆಮೇಲೆ ಪೋಸ್ಟ್ ಆಫೀಸ್ ಇರಲಿಲ್ಲಲ್ಲ ಹಿಂದಿನ ಕಾಲದಲ್ಲಿ. ಈ ಕಲ್ಲು ಎದುರುಗಡೆ ಎಕ್ಸಾಕ್ಟ್ಲಿ ಪೋಸ್ಟ್ ಆಫೀಸ್ ಇರ್ತಿತ್ತಂತೆ. ಸೊ ಅದು ಪೋಸ್ಟ್ ಆಫೀಸ್ ಅಲ್ಲೊಂದಿದೆ ಆ್ಯಕ್ಚುಲಿ. ಸೊ ಅದು ಬ್ರಿಟಿಷರ್ಸ್ ಫಸ್ಟ್ ಪೋಸ್ಟ್ ಆಫೀಸ್ ಅಂತ ಇಲ್ಲಿದು. ಸೊ ಈ ಥರ ಇದೆ, ಇಲ್ಲಿದೆ ನೋಡಿ 0 ಕೌಲಾಲಂಪುರ್. ದಿಸ್ ಇಸ್ ದ ಫಸ್ಟ್ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ಕೌಲಾಲಂಪುರ್. ಅಲ್ಲಿ ಗ್ರೀನರಿ ಕಾಣಿಸ್ತಿದೆಯಲ್ಲ, ಲಾನ್. ಸೊ ಇಲ್ಲಿ ಕೆಲಸ ಮಾಡೋ ಎಲ್ಲ ವರ್ಕರ್ಸ್ ಆಗಿರ್ಬೋದು, ಆಫೀಸರ್ಸ್ ಆಗಿರ್ಬೋದು, ಅಫಿಷಿಯಲ್ಸು, ಸೊ ಎಲ್ಲರೂ ಸಂಜೆ ಆದಮೇಲೆ 4 ಗಂಟೆ ಆದಮೇಲೆ ಸೊ ಬಂದು ಇಲ್ಲಿ ಕ್ರಿಕೆಟ್ ಆಡ್ತಾರೆ. ಇವಾಗಲೂ ಆಡ್ತಾ ಇದ್ದಾರಂತೆ. ಕ್ರಿಕೆಟ್ ಆಡ್ತಾರೆ, ಬೇಸ್ಬಾಲ್ ಆಡ್ತಾರೆ, ಮತ್ತು ಫುಟ್ಬಾಲ್ ಎಲ್ಲ. ಸೊ ಆ ಥರ ಆಡ್ತಾರಂತೆ. ಆ್ಯಂಡ್ ಅಲ್ಲಿದೆಯಲ್ಲ ಬಾರ್, ಕ್ಲಬ್. ಸೊ ಅಲ್ಲಿ ಹೋಗಿ ನೈಟ್ ಫುಲ್ ಎಂಜಾಯ್ಮೆಂಟ್. ಸೊ ಈ ಥರ ಇದೆ ಲೈಫ್ ಸ್ಟೈಲ್ ಇವ್ರದ್ದು. ಏನಂದರೆ ವಾತಾವರಣ ಮಾತ್ರ ಬಿಸಿಯಾಗಿಲ್ಲ, ಬಿಸಿಲೇ ಇಲ್ಲ. ನೆನ್ನೆಯಿಂದ ನಾವು ಸನ್ನೆ ನೋಡಿಲ್ಲ. ಬಟ್ ಫುಲ್ಲು ಹ್ಯುಮಿಡಿಟಿ, ಫುಲ್ ನೆಂದೋಗ್ಬಿಟ್ಟಿದ್ದೀನಿ ನಾನಂತೂ. ಫುಲ್ ಶರ್ಟ್ ಎಲ್ಲ ಒದ್ದೆ ಅನಿಸ್ತೈತೆ, ಅಷ್ಟು ಸ್ವೆಟ್ಟಿಂಗು, ಸಿಕ್ಕಾಬಟ್ಟೆ ಹ್ಯುಮಿಡಿಟಿ. ಅಪ್ಪ ಸೀರಿಯಸ್ಲಿ. ಸೊ ಗಾಯ್ಸ್, ಇವಾಗ ನಾವು KL ಟವರಲ್ಲಿದ್ದೀವಿ. ಟಾಪ್ ವ್ಯೂ ನೋಡಿ ಎಷ್ಟು. ಅಲ್ಲಿದ್ವಿ ಆ್ಯಕ್ಚುಲಿ ನಾವು ಅಲ್ಲಿಂದ ಬಂದಿದ್ದು. ಬಸ್ಸಸ್ ಇದೆ ನೋಡಿ, ಅಲ್ಲಿದೆ ನೋಡಿ ಬಸ್ಸಸ್ಸು. ಅಲ್ಲಿಂದ ಇವಾಗ ಇಲ್ಲಿಗೆ ಬಂದಿದ್ದೀವಿ. ಗೈಸ್, ಏನು ಗೊತ್ತಾ, ಇದು ಆ್ಯಕ್ಚುಲಿ ಚಾಕ್ಲೇಟ್ಸ್ ತೊಗೊಂಡಿದ್ದು. ಎಲ್ಲರೂ ಫುಲ್ ಇಂಡಿಯನ್ ರುಪೀಸಲ್ಲಿ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದಾರೆ. ನಾವು ಇಂಡಿಯನ್ ರುಪೀಸಲ್ಲಿ ಏನಾದ್ರು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಾವು ಏನೂ ತೊಗೊಳಲ್ಲ. ಆ್ಯಕ್ಚುಲಿ ಮಲೇಷಿಯನ್ ರಿಂಗೇಟ್ಸಲ್ಲೇ ನಾವು ಕ್ಯಾಲ್ಕುಲೇಟ್ ಮಾಡಿ ಅದನ್ನೇ ಖರ್ಚು ಮಾಡಬೇಕು, ಇದು ಮಾಡಬೇಕಷ್ಟೇ. ಸೊ ಆ ಥರ ಮಾಡ್ಕೊಂಡು ಕೂತ್ಕೊಂಡ್ರೆ ತುಂಬ ಜಾಸ್ತಿ ಆಗುತ್ತೆ. ಆ್ಯಂಡ್ ನಾವು ಏನೂ ತೊಗೊಳಲ್ಲ ಲಿಟ್ರಲಿ. ಸೊ ದಟ್ಸ್ ದ ಪಾಯಿಂಟ್. ಗೈಸ್, ಇಲ್ಲಿ ಬೈನಾಕ್ಯುಲರ್ ಇದೆ. ಸೊ ನೆಕಾನ್. ಸೊ ಎಲ್ಲ ಕಾಣುತ್ತೆ, ನೋಡೋಣ ಬನ್ನಿ ಏನು ಕಾಣುತ್ತೆ ಅಂತ. ಸೊ ಇದೆ ಗೈಸ್ ಟವರ್. ಒಳಗಿಂದ ತೋರಿಸಿದ ಇದಕ್ಕೆ KL ಟವರ್, ಹೊರಗಿಂದ ಇವಾಗ ತೋರಿಸ್ತಿದ್ದೀನಿ. ದ ಸೆಕೆಂಡ್ ಒನ್ ವಿಚ್ ಐ ಬಾಟ್ it from my ringgit, that is ice cream. ಗೈಸ್ ನೋಡಿ, ನಾನು ಈ ಥರ ಚಾಕ್ಲೇಟ್ ತೊಗೊಂಡೆ 3. ಇವಳು ಕಾಪಿ ಮಾಡಿದ್ದಾಳೆ, ಇವನು ಕಾಪಿ ಮಾಡ್ತಿದ್ದಾನೆ, ಎಲ್ಲರೂ ನನ್ನದೇ ಕಾಪಿ ಮಾಡ್ತಿದ್ದಾರೆ. ನೆಕ್ಸ್ಟ್ ನಾವು ಬಂದಿದ್ದ ಚಾಕ್ಲೇಟ್ ಫ್ಯಾಕ್ಟ್ರಿಗೆ.
ಬಟ್ ನಾನು ಇಲ್ಲಿ ಬಂದ ತಕ್ಷಣ ನನ್ನ ಮೈಕೆಲ್ಲ ಕನೆಕ್ಟ್ ಮಾಡ್ಕೊಂಡು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಬಟ್ ಮೈಕು ನಾನು ಒಂದು ಮಿಸ್ಟೇಕ್ ಏನು ಮಾಡಿದೆ ಅಂದರೆ ನನ್ನ ಕಾಲರ್ ಮೈಕ್ ಆನ್ ಮಾಡ್ಕೊಂಡಿರಲಿಲ್ಲ. ಸೊ ಹಾಗಾಗಿ ಏನೂ ಸೌಂಡ್ ರೆಕಾರ್ಡ್ ಆಗಿಲ್ಲ ಇಲ್ಲಿ. ಸೊ ನಾನು ಸಣ್ಣದಾಗಿ ಇಲ್ಲಿ ಬ್ರೀಫ್ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಸೊ ಇದು ಹರಿಸ್ಟನ್ ಅಂತ ಒಂದು ಚಾಕ್ಲೇಟು. ಸೊ ಇವ್ರದ್ದೇ ಬೊಟೀಕ್. ಸೊ ಇವರೇ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಇವರೆಲ್ಲೂ ಇಂಪೋರ್ಟ್ ಮಾಡಲ್ಲ, ಎಕ್ಸ್ಪೋರ್ಟ್ ಮಾಡ್ಕೊಳ್ಳಲ್ಲ. ಸೊ ಇದೊಂದು ಮಲೇಷ್ಯಾದಲ್ಲಿ ಒಂದು ಫೇಮಸ್ ಚಾಕ್ಲೇಟ್ ಫ್ಯಾಕ್ಟ್ರಿ. ಸೊ ಅಲ್ಲಿಗೆ ನಮ್ಮನ್ನು ಕರ್ಕೊಂಡು ಹೋಗಿದ್ರು. ತುಂಬ ಜನ ತುಂಬ ವೆರೈಟೀಸ್ ಆಫ್ ಚಾಕ್ಲೇಟ್ನ ಪರ್ಚೇಸ್ ಮಾಡಿದ್ರು. ನಾನು ಕೂಡ 1-2 ಪ್ಯಾಕೆಟ್ ತೊಗೊಂಡೆ. ಸೊ ಫೈನಲಿ ನಾವು ಇಷ್ಟು ತೊಗೊಂಡ್ವಿ. ಬಟ್ ನಾವೇನು ಮಾಡ್ತಿದ್ವಿ ತಪ್ಪು ಅಂದರೆ ಎಲ್ಲನೂ ಇಂಡಿಯನ್ ರುಪೀಸಲ್ಲಿ ಕ್ಯಾಲ್ಕುಲೇಟ್ ಮಾಡಿದಾಗ ಲಿಟ್ರಲಿ ಈಗ ಒಂದು 29 ಈಗ ಒಂದು 10 ರಿಂಗೇಟ್ಸ್ ಅಂದರೆ ಅದು ಲೈಕ್ ಒಂದು 500 ಪ್ಲಸ್ ಟುಗೆದರ್ ಹೋಗೋದು. ಸೊ ಹಾಗಾಗಿ ಎಲ್ಲರೂ ಒಲ್ಲದೊಲ್ಲದ ಮನಸ್ಸಿಂದನೇ ಎಲ್ಲರೂ ತೊಗೊಂಡ್ರು. ಬಟ್ ತುಂಬ ಜನ ತುಂಬ ಥರ ಶಾಪಿಂಗ್ ಮಾಡಿದ್ರು. ಬಟ್ ಇಲ್ಲಿ ಇನ್ನೊಂದು ಚಾಕ್ಲೇಟ್ ಸ್ಪೆಷಾಲಿಟಿ ಏನಪ್ಪ ಅಂದರೆ ನೀವು ಒಂದೊಂದು 6 ತಿಂಗಳು ಇಟ್ಟರು ಚಾಕ್ಲೇಟು ಕರಗಲ್ಲಂತೆ, ಅಂದರೆ ಮೆಲ್ಟ್ ಆಗಲ್ವಂತೆ. ಅಂದರೆ ಸನ್ಲೈಟಿಗೆ ಇಟ್ಟರೆ ಎಂಥ ಚಾಕ್ಲೇಟು ಕೂಡ ಮೆಲ್ಟ್ ಆಗುತ್ತೆ. ಬಟ್ ಮಾಮೂಲಿ ಈ ಚಾಕ್ಲೇಟು ಯಾವತ್ತೂ ಮೆಲ್ಟ್ ಆಗಲ್ಲಂತೆ. ಸೊ ದಟ್ಸ್ ದ ಸ್ಪೆಷಾಲಿಟಿ ಆಫ್ ಹಿಯರ್. ಆ್ಯಂಡ್ ಇವನು ನೋಡಿ ರಿಚ್ ಕಿಡ್ಡು, ಇವನು 40,000 ಚಾಕ್ಲೇಟ್ ಶಾಪಿಂಗ್ ಮಾಡಿದ್ದಾನೆ. ಸೊ ನನಗೆ ಕೊಡೋ ಅಂದರೆ ಹ್ಞೂ ಅಕ್ಕ ಕೊಡ್ತೀನಿ ಅಂತ ಅಂದ. ವೀಡಿಯೋ ಮಾಡ್ತಿರೋದಕ್ಕೆ ಕೊಡ್ತೀನಿ ಅಂತಿರೋದು ಅಂದರೆ ಹ್ಞೂ ಮತ್ತು ವ್ಲಾಗಲ್ಲಿ ಬರುತ್ತಲ್ಲ ಅದಕ್ಕೆ ಕೊಡ್ತೀನಿ ಅಂತವನೇ. ಸೊ ಈ ಥರ ತುಂಬ ಜನ ತುಂಬ ಥರ ವೆರೈಟೀಸ್ ಆಫ್ ಚಾಕ್ಲೇಟ್ಸ್ನ ತೊಗೊಂಡ್ರು ಗೈಸ್. ನಿನ್ನೆ ರಾತ್ರಿ ಫೋನ್ ಸ್ವಿಚ್ ಆಫ್ ಆಯಿತು. ಸೊ ಹಾಗಾಗಿ ಏನೂ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಏನಿಲ್ಲ, ರಾತ್ರಿ ಊಟ ಮಾಡಿಕೊಂಡು ಬಂದು ಮಲ್ಕೊಂಡ್ವಿ, ಚಾಕ್ಲೇಟ್ ಫ್ಯಾಕ್ಟ್ರಿ ಮುಗಿಸ್ಕೊಂಡು. ಸೊ ತುಂಬ ನಡೆದ್ವಿ, ಅಂದರೆ ಲೈಕ್ ಇಟ್ ವಾಸ್ ಕ್ವೈಟ್ ಸ್ಟ್ರೆಸ್ ಡೇ ಅಂತ ಹೇಳ್ಬೋದು. ಪ್ಲೇಸಸ್ ವಿಸಿಟ್ ಮಾಡು ಹೆಂಗಾಗ್ಬಿಟ್ಟಿದೆ ಗೊತ್ತಾ, ಇಲ್ಲಿ ಜಸ್ಟ್ ಖಾನಾ ಪೀನಾ ಸೋನಾ ಚಡ್ನಾ ಆ ಥರ ಆಗ್ಬಿಟ್ಟಿದೆ. ಓಕೆ ಯಾ, ಸೊ ಇಲ್ಲಿಗೆ ನಾನು ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವ್ಲಾಗು ಇದೇ ಔಟ್ಫಿಟ್ಟಿಂದ ಸ್ಟಾರ್ಟ್ ಆಗೋದು ಆ್ಯಕ್ಚುಲಿ. ಅದಕ್ಕೆ ಬೆಳಗ್ಗೆ ವ್ಲಾಗ್ ಎಂಡ್ ಮಾಡಿ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾಳೆ ವ್ಲಾಗಲ್ಲಿ ಇವತ್ತೇನೇನಾಗುತ್ತೆ ಅಂತ ನೀವು ನೋಡ್ತೀರಾ. ಸೊ ಯಾ, ದಿಸ್ ಇಸ್ ಫಾರ್ ದಿ ಸೈನಿಂಗ್ ಆಫ್ ದ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ನನ್ನ ಫಾಲೋ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆಫ್ ಲವ್. ಬೈ.